ಆತ್ಮೀಯರೇ, ಜನಕನ್ನಡ ವಾಹಿಗೆ ಸ್ವಾಗತ. ಇಂದು ಹುಬ್ಬಳ್ಳಿಯ IBMR ಕಾಲೇಜಿನ ಸಭಾಂಗಣದಲ್ಲಿ GV ಪ್ರಕಾಶನದ ಅಡಿಯಲ್ಲಿ ಶ್ರೀಮತಿ ಜ್ಯೋತಿ ಚಿನಗುಂಡಿಯವರು ರಚಿತ ಭಾವಚಿತ್ತಾರ ಎಂಬ ಕವನ ಸಂಕಲನ ಕೃತಿ ಹುಬ್ಬಳ್ಳಿಯ ಹಿರಿಯ ಸಾಹಿತಿಗಳಾದ ಶ್ರೀಮತಿ K. ಶಾಂತಾ ಬಸವರಾಜ್ ಅವರಿಂದ ಲೋಕಾರ್ಪಣೆಗೊಂಡಿತು. ಬಿಡುಗಡೆ ಮಾಡಿ ಮಾತನಾಡಿದ ಶ್ರೀಮತಿ K. ಶಾಂತಾ ಬಸವರಾಜ್, ಸಮಾಜ ತಿದ್ದುವಲ್ಲಿ ಕವಿಗಳ ಪಾತ್ರ ಅನನ್ಯವಾದುದು. ಅಂತಹ ಕವಿ ಕಾರ್ಯಕ್ಕೆ ಶ್ರೀಮತಿ ಜ್ಯೋತಿ ಚಿನಗುಂಡಿಯವರು ಮುಂದಡಿ ಇಟ್ಟಿರುವುದು ನನಗೆ ಹೆಮ್ಮೆ ಮೂಡಿಸಿದೆ. ಅವರ ಈ ಪಯಣ ಉನ್ನತ ಸ್ಥಾನದತ್ತ ಸಾಗಲಿ ಎಂದು ಹಾರೈಸಿದರು. ಕೃತಿಯನ್ನು ಕುರಿತು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನದಾಫ್ HS ಮಾತನಾಡುತ್ತಾ, ಇಲ್ಲಿ 52 ಕವನಗಳು ಅತ್ಯಂತ ಮೌಲ್ಯಯುತ ಸಂದೇಶಗಳನ್ನು ನೀಡುತ್ತಿದ್ದು, ಭಕ್ತಿ, ತಂದೆ ತಾಯಿ, ಬಂಧು ಬಳಗ, ಆಚಾರ ವಿಚಾರ, ಸಂಸ್ಕೃತಿ, ಪರಂಪರೆ, ನಡೆನುಡಿ, ರಾಷ್ಟ್ರಪ್ರೇಮ, ಪ್ರಸಕ್ತ ರಾಜಕೀಯ ಸನ್ನಿವೇಶ, ಉಡುಗೆ ತೊಡುಗೆ, ಆಹಾರ ಮುಂತಾದ ವಿಷಯಗಳನ್ನು ಕೇಂದ್ರೀಕರಿಸಿಕೊಂಡು ಕವನಗಳನ್ನು ರಚಿಸುವುದರ ಮೂಲಕ ಮೌಲ್ಯ ಯಾವುದೆಂಬುದನ್ನು ಅರಿವಿದ್ದಾರೆ. ಇಲ್ಲಿಯ ಕವನಗಳಲ್ಲಿ ಆಂತರಿಕ ಹೂರಣವನ್ನು ಸವಿಯುತ್ತಾ ಹೋದಂತೆ ನಮ್ಮ ಸಂಸ್ಕೃತಿಯ ರುಚಿ ಮನದಟ್ಟಾಗುತ್ತದೆ ಎಂದರು. ಇಂದಿನ ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹುಬ್ಬಳ್ಳಿಯ ಪ್ರತಿಷ್ಠಿತ ಕನಕದಾಸ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಶಾಂತಣ್ಣ ಕಡಿವಾಲ್ ಅವರು ಮಾಡಿ ಉದ್ಘಾಟನಾ ಮಾತುಗಳನ್ನು ಆಡುತ್ತಾ, ಸಾಹಿತ್ಯ ಎನ್ನುವಂಥದ್ದು ನಮ್ಮ ನುಡಿಯ ಹೆಗ್ಗಳಿಕೆಯ ಕುರುಹು. ಅಂತಹ ಕುರುಹುಗಳನ್ನು ಮೂಡಿಸುವಲ್ಲಿ ಶ್ರೀಮತಿ ಜ್ಯೋತಿ ಚಿನಗುಂಡಿಯವರು ಕ್ರಿಯಾಶೀಲರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಕೋರಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ HV ಬೆಳಗಲಿ ಅವರು ವಹಿಸಿದರು. ಅಧ್ಯಕ್ಷೀಯ ಮಾತುಗಳನ್ನು ಆಡುತ್ತಾ, ಭಾವನಾತ್ಮಕ ಮನಸ್ಸುಗಳನ್ನು ಹೊಂದಿರುವ ಶ್ರೀಮತಿ ಜ್ಯೋತಿ ಚಿನಗುಂಡಿಯವರು ಭಾವನೆಗಳ ಸರದಾರರು. ತಮ್ಮ ಮನದಲ್ಲಿ ಮೂಡಿದ ಎಲ್ಲ ನೋವು ನಲಿವುಗಳಿಗೆ ಅಕ್ಷರ ರೂಪ ಕೊಟ್ಟು ಈ ಒಂದು ಸುಂದರ ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ. ಅವರಿಗೆ ಮತ್ತು ಪ್ರಕಾಶಕರಾದ GV ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಅತಿಥಿಗಳಾಗಿ ಡಾಕ್ಟರ್ ರಾಮಮುಲ್ಗಿ, ಶ್ರೀ ಆಚಾರ್ಯ ಮಂಜುನಾಥ್ ದಾಟಾಳ್, ಕವಿಯತ್ರಿಯರ ಹೆಣ್ಣಜ್ಜಿಯಾದ ಶಾವಂತ್ರವ್ವ ಶೆಟ್ನಿ, ಕವಿಯತ್ರಿಯ ನಾದಿನಿಯಾದ ಉಷಾರಾಣಿ ಕೆರೂರ್ ಅವರುಗಳು ಕವಿತ್ರಿಯ ಕುರಿತು ಮೆಚ್ಚುಗೆಯ ಮಾತುಗಳನ್ನು ಆಡಿ ಶುಭ ಹಾರೈಸಿದರು. ಜ್ಯೋತಿ ಚಿನಗುಂಡಿಯವರು ಈ ಕವನ ಸಂಕಲನ ಹೊರಬರುವಲ್ಲಿ ಸಹಾಯಕರಾದವರನ್ನು ನೆನೆದು ತಮ್ಮ ಮನದಾಳ ಮಾತುಗಳನ್ನು ಆಡಿದರು. ಪುಸ್ತಕ ಪ್ರಕಾಶಕರಾದ ಗದಿಗಯ್ಯ ಹಿರೇಮಠ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಮಾಡಿ GV ಪ್ರಕಾಶನ ಬೆಳೆದು ಬಂದ ಬಗ್ಗೆ ಪ್ರಕಟಿಸಿದ ಕೃತಿಗಳನ್ನು ಪರಿಚಯಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿ ಸದಸ್ಯರು, ಕಲಘಟಗಿಯ ಗುಡ್ ನ್ಯೂಸ್ ಕಾಲೇಜ್ ಪ್ರಾಚಾರ್ಯರಾದ ಡಾಕ್ಟರ್ ಮಹೇಶ್ ಹೊರಕೇರಿ ಅವರು ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಕವಿಗಳು, ವಿಮರ್ಶಕರು, ಪ್ರಾಧ್ಯಾಪಕರು, ಉಪನ್ಯಾಸಕರು, ಶಿಕ್ಷಕರು, ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಗಣ್ಯರು, ಕನ್ನಡ ಸಾಹಿತ್ಯ ಅಭಿಮಾನಿಗಳು, ಕವಿಯತ್ರಿಯರು, ಕುಟುಂಬ ವರ್ಗದವರು, ಸಂಬಂಧಿಕರು, ಸ್ನೇಹಿತರು ಮುಂತಾದವರು ಆಗಮಿಸಿದರು. ತದನಂತರ ಕವಿಯತ್ರಿ ದಂಪತಿಗಳನ್ನು ಪ್ರಕಾಶಕರಾದ GV ಅವರನ್ನು ಸನ್ಮಾನಿಸಿದರು. ಕೊನೆಗೆ GV ಅವರ ಪುತ್ರಿ ಕುಮಾರಿ ವಾಣಿಶ್ರೀ ಅವರು ಆಗಮಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದರು. ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ನಿಮ್ಮ ಜನಕನ್ನಡ TV ವಾಹಿನಿಯನ್ನು ನೀವಷ್ಟೇ ವೀಕ್ಷಿಸುವುದಲ್ಲದೆ ತಮ್ಮೆಲ್ಲ ಆತ್ಮೀಯರಿಗೆ ಹಾಗೂ ಬಂಧು ಬಳಗದವರಿಗೆ ವೀಕ್ಷಿಸುವಂತೆ ಪ್ರೋತ್ಸಾಹಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಳುಹಿಸಿ ಎಂದು ಕೇಳಿಕೊಳ್ತೀವಿ. ಧನ್ಯವಾದಗಳು. ಬಹಳ ಭಕ್ತಿಯಿಂದ ಅವರ ಪ್ರಭಾವವನ್ನು ಈ ಗ್ರಾಮದಲ್ಲಿ ಹೇಳ್ತಾರೆ. ಹಿಂಗೆ ಹೋದ್ರೆ ಅದು ಒಂದು ಮದುವೆ ಆಯೋಜನೆ ನೀವು ಹೆಚ್ಚಿಗೆ ಸಮಯವನ್ನು ತೆಗೆದುಕೋಬೇಡ್ರಿ. ಯಾಕಂದ್ರೆ ಪುಸ್ತಕ ಕುರಿತು ಮಾತನಾಡೋದಂದ್ರೆ ಅದು 52 ಪದ್ಯಗಳು 52 ಪದ್ಯಗಳ ಕುರಿತು ಮಾತಾಡ್ತಾ ಹೋದ್ರೆ ಇಡೀ ದಿನನೇ ಬೇಕು. ಅಷ್ಟೊಂದು ಪದ್ಯಗಳು ಸಹ ಸಂಪದ್ಭರಿತವಾಗಿದ್ದಾವೆ, ಭಾವನೆಯಿಂದ ಕೂಡಿದೆ. ಒಂದೊಂದು ಪದ್ಯಗಳು ಒಂದೊಂದು ಮೌಲ್ಯವನ್ನ ಸಾರುತ್ತವೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಸಾಹಿತ್ಯ ಆಸಕ್ತರಿಗೂ ಕೂಡ ನಮಸ್ಕಾರ.
ಜ್ಯೋತಿ ಅಕ್ಕರ ತಮ್ಮ ನನ್ನ ಆತ್ಮೀಯ ಮಿತ್ರ ಪ್ರಶಾಂತ್. ಜ್ಯೋತಿ ಅಕ್ಕ ಮತ್ತು ಪ್ರಶಾಂತ್ ಅವ್ರು ನಂಗೆ ಫೋನ್ ಮಾಡಿದಾಗ ನೀವು ಅತಿಥಿಗಳಾಗಬೇಕು ಈ ಕಾರ್ಯಕ್ರಮಕ್ಕೆ ಅಂದಾಗ ನಾನು ಹೇಳಿದೆ ಸಾಹಿತ್ಯ ಕ್ಷೇತ್ರವನ್ನು ಬಹಳ ದೂರ. ಕಾಲೇಜ್ನಲ್ಲಿ ಕೇಸರಿಯಲ್ಲಿ ಓದುವಾಗ ಎಲ್ಲ ತುಂಬ ಓದಿದ ನೆನಪು. ಭಾಳ ಅಂದ್ರೆ ನಿಮ್ದು ಯಾರ ಹೆಚ್ಚವರ್ಗ ಮಾಡಿದ್ರೆ ನಾ ಬಂದು ಕೇಸ್ ಹಾಕಿ ಅದನ್ನು ನಡೆಸ್ಕೊಡ್ತೀನಿ. ಅವ್ರ ಕೇಸ್ ಹಾಕಿ ನಿಮಗೆ ಕಾಂಪನ್ಸೇಷನ್ ಕೊಡಿಸ್ಬೇಕು, ಅವ್ರ ಜೈಲು ಹಾಕ್ಸ್ಬೇಕು, ಶಿಕ್ಷೆ ಕೊಡಿಸ್ಬೇಕು ಅಥವಾ ಅದನ್ನ ಕ್ಷಮೆ ಕೇಳಿಸ್ಬೇಕು ಅಂತ ಮಾಡ್ಬೋದು. ನಾನೇನು ಮಾಡಲಿ ಅಂತ ಕೇಳಿದೆ. ಇಲ್ಲ ನೀವು ಬರ್ರಿ, ನಮ್ಮ ಕುಟುಂಬಕ್ಕೆ ಆತ್ಮೀಯರಾಗಿರೋದ್ರಿಂದ ನೀವು ಬರಬೇಕು ಅಂತಂದ್ರು. ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಾನು ಸಾರ್ಥಕ ಆಯ್ತು ಅಂತ ಅನಿಸ್ತದೆ. ಯಾಕಂದ್ರೆ ನಾನು ಕಾಲೇಜ್ ಡೇಸಲ್ಲಿ ಈಗ ವಕೀಲರಾಗೋದ್ರಿಂದ ಓನ್ಲಿ ಆ ಕೇಸ್ ಬಗ್ಗೆ ಏನು ಸ್ಟಡಿ ಮಾಡ್ಕೊಳ್ಳುತ್ತೋ ಅಷ್ಟು ಓದ್ತೀವಿ, ಏನು ಪರಿಹಾರ ಬೇಕು ಕ್ಲೈಂಟ್ಸ್ ಕಕ್ಷಿದಾರ ಬರ್ತಾರೋ ಅವ್ರಿಗೆ ಕೊಡಿಸ್ತೀವಿ. ಬಟ್ ಆದರೆ ಈ ಎಲ್ಲಿ ನನ್ನ ಕರ್ಕೊಂಡು ಹೋಗ್ತು ಈ ಕಾರ್ಯಕ್ರಮ ಅಂತಂದ್ರೆ, ನಾನು ಕಾಲೇಜ್ನಲ್ಲಿ ಇರುವಾಗ ಅದೇ ನಾನು 8 ವರ್ಷ ಲೆಕ್ಚರರ್ ಕೂಡ ಇದ್ದೆ KLE ಕಾಲೇಜಲ್ಲಿ, GK ಲಾ ಕಾಲೇಜಲ್ಲಿ ಇದ್ದಾಗ ನಮ್ಮ ಮೂಲತವಾಗಿ ಮೊದಲು ಓದಿದ್ದು ಎಂಡಮೂರಿ ವೀರೇಂದ್ರನಾಥ್ ಅವರ ಪತ್ತೆದಾರ ಕಾದಂಬರಿ, ನಂತರ ಸಾಯಿ ಸುದ್ದಿ ಅವರ ಕಾದಂಬರಿ, ನಂತರ ಚದುರಂಗ ಅವರ ಕಾದಂಬರಿ. ಅದರ ನಂತರ ಅತ್ಯಂತ ಅಗಾಧವಾಗಿ ನನ್ನಲ್ಲಿ ಪರಿಣಾಮ ಬೀರಿದೆ ಅಂದರೆ SL ಭೈರಪ್ಪನವರ ಕಾದಂಬರಿಗಳು. SL ಭೈರಪ್ಪನವರ ಕಾದಂಬರಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ನೀವೆಲ್ಲ ಸಾಹಿತ್ಯ ಆಸಕ್ತರಿದ್ದೀರಿ, ಸಾಹಿತ್ಯದ ಬಗ್ಗೆ ಮಾತನಾಡ್ತಿದೆ. ಕವನ ಸಂಕಲನೂ ಕೂಡ ಒಂದು ಸಮಗ್ರವಾದ ಸಾಹಿತ್ಯ ಅಂತಲೇ ಹೇಳ್ಬೋದು. SL ಭೈರಪ್ಪನವರ ಕಾದಂಬರಿ ಓದಿದಾಗ ಆಳವಾಗಿ ಒಬ್ಬ ವ್ಯಕ್ತಿ ಯಾವ ರೀತಿ ಚಿಂತನೆ ಒಳಗಾಗ್ತಾನೆ, ಚಿಂತನೆ ಮಾಡಬಹುದು. ಚಿಂತೆ ಅಲ್ಲ, ಚಿಂತನೆ. ಚಿಂತೆ ಮತ್ತು ಚಿಂತನೆಗೆ ವ್ಯತ್ಯಾಸ ಇದೆ. ಒಂದೇ ವಿಷಯನ 10 ಬಾರಿ ವಿಚಾರ ಮಾಡಿದರೆ ಅದು ಚಿಂತೆ. ಬೇರೆ ಬೇರೆ ವಿಷಯಗಳನ್ನ ಬೇರೆ ಬೇರೆ ರೀತಿಯಾಗಿ ವಿಚಾರ ಮಾಡಿದರೆ ಅದು ಚಿಂತನೆ. ಸೊ ಭೈರಪ್ಪನವರ ಕಾದಂಬರಿಯಲ್ಲಿ ನೀವು ಅಗಾಧವಾಗಿ ಒಬ್ಬ ವ್ಯಕ್ತಿ ಯಾವ ರೀತಿ ಚಿಂತನೆಗೆ ಒಳಗಾಗ್ತಾನೆ, ಯಾವ ರೀತಿ ಚಿಂತನೆ ಮಾಡ್ತಾನೆ, ಅಗಾಧವಾಗಿ ಒಂದು ಸೂಕ್ಷ್ಮ ವಿಷಯವನ್ನು ಕೂಡ ಯಾವ ರೀತಿ ಎಳೆಯಾಗಿ ಬಿಡಿಸಿ ಭೈರಪ್ಪನವರು ಬರೀತಾರೆ. ಅದೇ ರೀತಿ ಕೂಡ ಇಲ್ಲಿ ನಾನು ಜ್ಯೋತಿ ಅಕ್ಕ ಅವ್ರದ್ದು ಅಂತರಾಳದ ಮಾತು ಓದ್ತಾ ಇದ್ದೆ. ಇಷ್ಟು ಅಗಾಧವಾಗಿ ತಡ್ತಂತ ಹೇಳಿದ್ರೆ ಅಂತರಾಳದ ಮಾತು ಅಂತೇಳಿ 1-2 ಪೇಜಲ್ಲಿ ಅವರು ಬಳಿ ಅಂತರಾಳದ ನುಡಿ ಅಂತ ಓದಿದ್ದಾರೆ. ಅದನ್ನ ನೀವು ಓದ್ಬೋದು. ಇವರಲ್ಲಿ ಅದನ್ನು ಓದಿದಾಗ ನನಗನ್ನಿಸ್ತು ಇವರು ಒಬ್ಬ ಒಳ್ಳೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಕೊಡುಗೆ ನೀಡ್ತಾರೆ ಅಂತ ಅನಿಸ್ತಾರೆ ನೋಡೋದಕ್ಕೆ. ನನಗೂ ಕೂಡ ಸ್ವಲ್ಪ ಎಲ್ಲೋ ಸ್ವಲ್ಪ ಸಾಹಿತ್ಯ ಕ್ಷೇತ್ರದ ರುಚಿ ಇದೆ. ಅವಾಗ ನನಗೂ ಕೂಡ ಓದುವಂತ ಒಂದು ಹವ್ಯಾಸ ಬೆಳೆಸಿದ್ದಾರೆ. ಎಲ್ಲರೂ ಎದಕ್ಕೆ ಅನಿಸಿ ನಮ್ಮ ಕ್ಷೇತ್ರ ನಾನು ಕೇಳಿದ್ದೀನಿ, ತಾವೊಂದು ಬೇರೆ ಬೇರೆ ಯಾವುದೋ ಕ್ಷೇತ್ರದಲ್ಲಿದ್ದೀರಿ. ತಮ್ಮ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ನೀವು ನೋಡಿದಾಗ ಎಷ್ಟು ನಾವು ಅತಿ ಸಣ್ಣರು ಅಂತ ಅನಿಸುತ್ತೆ. ನಾನು ಚೆನ್ನಾಗಿ ವಾದ ಮಾಡ್ತಾ ಇರ್ಬೋದು, ಚೆನ್ನಾಗಿ ಇಂಗ್ಲಿಷಲ್ಲಿ ವಾದನೆ ಮಾಡ್ತಾ ಇರ್ಬೋದು, ಕ್ರಾಸ್ ಮಾಡ್ತಾ ಇರ್ಬೋದು, ಎವಿಡೆನ್ಸ್ ಅದೇನೇನೋ ವಕೀಲ ಅದನ್ನು ಮಾಡ್ತಾ ಇರುವಾಗ, ಬಟ್ ಸಾಹಿತ್ಯ ಕ್ಷೇತ್ರದಲ್ಲಿ ಬಂದಾಗ ನೀವು ಚಿಕ್ಕ ಮಗು ಅನಿಸ್ಬಿಡುದು. ಇಲ್ಲೆಲ್ಲ ನೀವೆಲ್ಲ ಗಂಡರು ನೋಡಿದಾಗ, ರಾಮ್ ಹುಲಿ ಸರ್ ಮಾತಾಡಿದಾಗ, ಶಾಂತ ತಾಯಿಯವರು ಮಾತಾಡಿದಾಗ 6ರಿಂದ ಓದಿದವರು ಅವ್ರ ಮುಂದೆ ನಾನು 0 ಎಲ್ಲೆಲ್ಲ ಮಾಡಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು. ಬಟ್ 42 ಕೃತಿಗಳನ್ನು 42 ಕಾದಂಬರಿ ಅಂತಿರೋ, ಕವನ ಅಂತಿರೋ, ನಾಟಕ ಅಂತಿರೋ ಅದೆಲ್ಲ ತಾಯಿಯವರು ಕೊಟ್ಟಿದ್ದಾರೆ. ಅವ್ರಿದ್ರಿಗೆ ನಾನು 0 ಕೂಡ ತುಂಬಾ ವ್ಯಾಲ್ಯೂ ಇದೆ. 0 ಇರ್ಲಿಕ್ಕಿಲ್ಲ ಅಂತ ಅಷ್ಟೇ ಸಮಗ್ರವಾಗಿ ಅವರು ಕೊಟ್ಟಿದ್ದಾರೆ. ಅದನ್ನ ಅರ್ಥದ್ದು ಅಂತ ಹೇಳ್ಬೋದು. ಇನ್ನೂ ದೊಡ್ಡ ಪ್ರಶಸ್ತಿಗೆ ಅವರು ಕೂಡ ಭಾಜನರಾಗಬಹುದು. ಅದೇ ರೀತಿ ಅಕ್ಕ ಜ್ಯೋತಿಯವರು ಕೂಡ ಇನ್ನೂ ಮುಂದೆ ಒಳ್ಳೆ ಅದು ಕಾದಂಬರಿ ಇರ್ಬೋದು, ಕವನ ಸಂಕಲನ ಇರ್ಬೋದು, ನಾಟಕಗಳಿರ್ಬೋದು, ಬೇರೆ ಬೇರೆ ಇದೇ ಸಾಹಿತ್ಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಅವರು ಕೃತಿಗಳನ್ನು ಹೊರತರಲಿ ಅಂತ ಆಶಿಸ್ತೇನೆ. ಅದೇ ರೀತಿ ಈ ಸಾಹಿತ್ಯ ಅನ್ನೋದು ಕೂಡ ನಮ್ಮ ಕ್ಷೇತ್ರದ ಹೊರಗೆ ಬಂದಾಗ ಜ್ಯೋತಿ ಅಕ್ಕ ಅವರಿಂದ ಅಂಶಗಳನ್ನು ನೋಡ್ತೇವೆ ನಾವು. ಒಂದು ವಿಶೇಷವಾದಂತಹ ಒಂದು ಪ್ರೀತಿ ಇತ್ತು. ಯಾವಾಗ ಅವ್ರ ಅಪ್ಪ ತೀರ್ಕೊಂಡ್ಮೇಲೆ ಅನ್ಕೊಂಡಿದ್ದೆ, ಅಯ್ಯೋ ನಾ ಇನ್ನು ಬದುಕ್ತೇನೋ ಇಲ್ಲೋ, ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ನನಗೆ ಅವ್ರ ಜೋಡಿ. ಜೀವನ ಮಾಡ್ತೇನೋ ಇಲ್ಲೋ ಅನ್ನುವಂತಹ ಒಂದು ರೀತಿಯಾಗಿತ್ತು. ಆದ್ರೆ ದಿನಗಳು ಎಲ್ಲವನ್ನ ಮರೆಸ್ತಾವು ಅನ್ನಂಗ ಮರಿತಾ ಅದು ಎದುರೊಳಗನ ಅವನ್ನ ಕಾಣಕತ್ತೆ ಅಂದ್ರೆ ಅಕ್ಷರಗಳ ರೂಪದೊಳಗ ನನ್ನ ಅಪ್ಪನನ್ನ ನಾನು ಕಾಣಕತ್ತೆ. ಅವ್ರ ಬಗ್ಗೆ ಬರಿತಾ ಹೊಂಟೆ. ಇವತ್ತು ನಾ ಇಲ್ಲಿ ಬಂದು ನಿಂತು ಮಾತಾಡ್ಬೇಕಂದ್ರ ಅಥವಾ ಈ ಒಂದು ಪುಸ್ತಕ ಬಿಡುಗಡೆ ಮಾಡ್ಬೇಕಂದ್ರ ನನಗೆ ಪೂರ್ತಿ ಸಂಪೂರ್ಣ ಸಹಕಾರವನ್ನ ನೀಡಿದವ್ರು ಯಾರು? ನಮ್ಮ ಅಪ್ಪನ ಅಂತ ಹೇಳಕ್ ಇವತ್ತು ನನಗೆ ಬಹಳ ಅಂದ್ರೆ ಬಹಳ ಖುಷಿ ಅನ್ಸುತ್ತೆ.
ಕೂಡ ಅವರು ನನಗೆ ಹಿನ್ನೆಲೆ ಪ್ರೇರಣೆಯಾಗಿ ನಿಂತಿದ್ರು. ಈಗ ಆ ಒಂದು ಸ್ಥಾನಕ್ಕೆ ನಮ್ಮ ತಾಯಿಯವ್ರು ಏನದಾರ ನಿಂತಾರ. ಆಕಿಗೆ ಹೇಳಿದ ನೀನ್ ಬರಿತೇನೆ ಅಂತ ಹೇಳಿ, ನೀನ್ ಏನ್ ಅನಿಸ್ತೈತಿ ಹಂಗ ಬರಿವಾ, ನಿಮ್ಮಪ್ಪ ನೀನ್ ಯಾವಾಗ ಸಪೋರ್ಟ್ ಮಾಡ್ಕೊಂತಾನೆ ಇದ್ದ, ನಾವೇನ್ ಬೈತಿದ್ದ ನಿಮ್ಮಪ್ಪ ಯಾವಾಗ ನಿನ್ ಪಾರ್ಟಿನ ನೀ ಏನ್ ಮಾಡ್ತಿ ಮಾಡ್ಕೋ ಹೋಗ ಅಂತಂದ. ಆಕೆ ಒಂದು ಸಹಕಾರ, ಒಂದು ಸಪೋರ್ಟ್ ಇವತ್ತ. ಆಮೇಲೆ ನನ್ನ ತಮ್ಮ ಪ್ರಶಾಂತ್ ಮತ್ತ ಅವರ ನನ್ನ ಮಗಳು ವಿನಯ, ಇವರಿಬ್ರು ದಂಪತಿಗಳು ಕೂಡ ಈ ಒಂದು ಕವನ ಸಂಕಲನ ಹೊರಗೆ ಬರಾಕ ಬಹಳ ಸಹಕಾರ ಕೊಟ್ಟರು. ಈಗ ಒಂದು ಕವನ ಸಂಕಲನ ಹೊರ ಹೋಗಬೇಕಂದ್ರ ಹೊರಗಿನವರಲ್ಲ, ಮನಿ ಮಂದಿನ ಏನ್ ಬೇಕಾಗತ್ತೆ, ನಮ್ಗ ಸಹಕಾರ ನೀಡ್ಬೇಕಾಗತ್ತೆ. ಹೇಳಿದೆ ನಮ್ ಚಿಕ್ಕಮ್ಮ ಆಯ್ತು, ಆಕೆ ಊರಿಗೆ ಹೊಂಟಿದ್ಲು, ಅವಸರ ಕೆಲಸ ಇದ್ವ, ಆದ್ರೂ ಕೂಡ ಆಕೆನ ನಿಲ್ಲಿಸ್ಕೊಂಡು ಆಕೆಯ ಮಾರ್ಗದರ್ಶನದೊಳಗ ಈ ಪುಸ್ತಕವನ್ನ ಸಂಪೂರ್ಣ ಆಗುವಂಗ ನಾ ಮಾಡ್ಕೊಳಕ ಸಾಧ್ಯ ಇದೆ. ಇನ್ನೂ ಎಷ್ಟೋ ಕೊಂಡ ವಿಷಯ ಅದಾವ್ರಿ, ನನ್ಗೆ ಹೇಳ್ಬೇಕಂತ ಅಲ್ಲಿ ಕುಂತಾಗ ಬಹಳ ವಿಷಯಗಳನ್ನ ಕಲೆ ಹಾಕಿದ್ದೆ. ಯಾರೋ ಒಬ್ರು ಎದ್ದು ಹೋಗು ನಂಗೆ ಇದು ಢಗ ಢಗ ಅನ್ನೋದು, ಒಂದು ಚೇರ್ ಖಾಲಿ ಆಗ್ತದಲ್ಪ, ಒಂದು ಚೇರ್ ಖಾಲಿ ಆಗ್ತದಲ್ಪ ಅಂತ ಹೇಳಿ ಮತ್ ಸ್ವಲ್ಪ ಒಳಗ್ ಬಂದು ಏನೋ ನೆಮ್ಮದಿ. ಅಂದ್ರೆ ಈಗ ಹೆಂಗಾಗ್ಬಿಟ್ಟೈತಿ, ಈ ಸಾಹಿತ್ಯ ಕ್ಷೇತ್ರ ಅನ್ನೋದು, ಪುಸ್ತಕ ಕ್ಷೇತ್ರ ಅನ್ನೋದು ಯಾರು ಕೂಡ ಸಹನೆಯಿಂದ ತಾಳ್ಮೆಯಿಂದ ಕುಳಿತು ಓದುವಂತಹ ಮನಸ್ಥಿತಿ ಇವತ್ತು ಯಾರಿಗೂ ಇಲ್ರಿ. ಮೊಬೈಲ್, ಆ ಮೊಬೈಲ್ ಒಳಗೆ ಹಾಡು ಅಥವಾ ಉದ್ದುದ್ದ ಡೈಲಾಗ್ ಬಂದ್ರೆ ಅವ್ನು ಹಿಂಗ ಸ್ಕಿಪ್ ಮಾಡ್ಕೊಂತ ಹೋಗ್ಬಿಡ್ತೇವೆ. ಆದ್ರೆ ಈ ಪುಸ್ತಕ ಸ್ಕಿಪ್ ಮಾಡಿ ಓದಾಕ್ ಬರಂಗಿಲ್ಲ. ಸಹನೆಯಿಂದ ಕೂತು ಓದಿದಾಗ ಮಾತ್ರ ಅದ್ರೊಳಗೆ ಹಿಂದಿನ ಭಾವನೆ ಏನಾಗ್ತೈತಿ ನಮ್ಗೆ ಅರ್ಥ ಆಗಕ್ಕ ಸಾಧ್ಯ. ಏನೋ ಗೊತ್ತಿಲ್ಲ, ಗದ್ದಯ್ಯಜ್ಜಾರ ಒಂದು ಆಶೀರ್ವಾದ, ನಮ್ಮ ಗದ್ದಯ್ಯಜ್ಜಾರ್ಗೆ ಹಾಗೂ ನನಗ ಒಂದು ಸಾಹಿತ್ಯ ಕ್ಷೇತ್ರದೊಳಗೆ ಸೇತುವೆಯಾಗಿ ನಿಂತೋರು, ನನ್ನ ಅಣ್ಣನ ಸ್ಥಾನದೊಳಗೆ ಇದ್ದೋರ ಬೆಳಗಲಿ ಸರ್ ಅಂತ ಹೇಳಿದ್ರ ತಪ್ಪಾಗಕ್ ಸಾಧ್ಯ ಇಲ್ಲ. ಬೆಳಗಲಿ ಸರ್ ಇಷ್ಟು ಬರ್ದಿನ ಹೋಗಿ ಗದ್ದಯ್ಯ ಸರ್ ಅವ್ರನ್ನ ಭೇಟಿಯಾಗ ಅವ್ರು ನೀನು ಒಂದು ಒಳ್ಳೆಯ ಮಾರ್ಗದರ್ಶನವನ್ನ ತೋರಿಸ್ತಾರ ಅಂತ ಹೇಳಿದ್ ಅಷ್ಟೇ ರೀ. ಅವ್ರು ಹೇಳಿದಂಗ ಇವತ್ತು ನಾನು ಈ ಒಂದು ಸಭೆಯೊಳಗ ಇಲ್ಲಿ ಬಂದು ನಿಂತು ಒಂದು ಕವನ ಸಂಕಲನವನ್ನ ಬಿಡುಗಡೆ ಮಾಡಾಕ ಸಾಧ್ಯ ಆಯ್ತ ಅಂತ ಹೇಳ್ಬೋದು. ಬೆಳಗಲಿ ಸರ್, ನೀವು ನನ್ನ ಅಣ್ಣನ ಸ್ಥಾನದೊಳಗೆ ನಿಂತು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ರಿ, ಮತ್ತು ಮುಂದೆ ಇನ್ನೂ ಕವನ ಸಂಕಲನ ತಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನುವಂತಹ ಒಂದು ಭಾವನೆ ನನ್ನ ಒಳಗೆ ಐತ್ರಿ. ನಮ್ಲೆಲ್ರಿಗೂ ಈ ಭಾವಚಿತ್ರಗಳೊಳಗಿಂದ ಒಂದು ಈ ಸಾಹಿತ್ಯ ಇದ್ರೊಳಗ ಇಷ್ಟೆಲ್ಲ ನೀವು ಜನ ಕೂತೀರಿ, ಇಷ್ಟು ಕೇಳಾಕತ್ತೀರಿ ಅಂದ್ರ ಬಹುಶಃ ನನಗೂ ನಿಮಗೂ ಯಾವುದೋ ಒಂದು ಋಣಾನುಬಂಧ ಐತಿ. ಯಾವುದೋ ಒಂದು ಋಣಾನುಬಂಧ ಇದ್ದದಕ್ಕ ಕೆಲವೊಬ್ರು ಬಂದ್ರು, ಜಲ್ದಿನೇ ಬಂದ್ರು, ಆದ್ರೆ ಎದ್ದು ಹೋಗ್ಬಿಟ್ರು. ಆದ್ರೆ ನೀವೇನಿಲ್ಲ, ನನ್ನ ಮಾತಿನವರೆಗೂ ನೀವು ಕುಳ್ತೀರಿ ಅಂದ್ರ ಯಾವುದೋ ಒಂದು ಋಣಾನುಬಂಧ ನಮ್ಮನ್ನ ನಿಮ್ಮನ್ನ ಬೆಸ್ತಿದೆ ಅಂತ ಹೇಳಿದ್ರ ಅದು ತಪ್ಪಾಗಕ್ ಸಾಧ್ಯ ಇಲ್ಲ. ಆ ಸಿದ್ಧಾರೂಢನ ಕೃಪೆ ಇದ್ದ ಇರ್ತದೆ. ಈ ಭಾವಚಿತ್ತಾರ ಒಂದು ಇದ್ರ ಕುರಿತ ಸರ್ ಹೇಳಿದ್ರೆ ನನಗೆ ಒಂದು ಇದ್ರ ಮೇಲೆ ಒಂದು ಪದ್ಯ ಬರಿವಾ ನೀನು, ಕವನ ಬರಿ ಅಂತ ಹೇಳಿ ಅದನ್ನ ಬರ್ದಿದ್ದ. ಅದನ್ನ ಒಂದು ಓದ್ತೇನ್ರಿ ನಾನು. ಈ ಪಾಪ ನೀವು ಶಾಂತ ರೀತಿಯಿಂದ ನಾವು ಕುಂತೀರಿ, ಆದ್ರೆ ನನಗ ಇನ್ನೂ ಎಲ್ಲ ತುಂಬಿದ್ರ ಇನ್ನೂ ಖುಷಿ ಅನಿಸಿತ್ತ. ಈಗಂತೂ ನನಗೆ ಇನ್ನೂ ಖುಷಿ ಆಗೈತಿ ಎಲ್ಲಾರು ಕೂತಾರಲ್ಲ ಅಂತ ಹೇಳಿ. ಭಾವಚಿತ್ತಾರ. ಭಾವನೆಗಳ ಬೆನ್ನೇರಿದಾಗ ಭಾವಚಿತ್ತಾರೋದ್ಭವ. ಭಾವನೆಗಳ ಬೆನ್ನೇರಿದಾಗ ಭಾವಚಿತ್ತಾರೋದ್ಭವ. ಭೇದವೆಣಿಸಿದ ಭವಿಗಳಿಗೆ ಬೆರಗಿನ ಭಾವಚಿತ್ತಾರ. ಭೇದವೆಣಿಸಿದ ಭವಿಗಳಿಗೆ ಬೆರಗಿನ ಭಾವಚಿತ್ತಾರ. ಬೇಸರಿಸಿದ ಮನಗಳಿಗೆ ಬೇಸರಿಸಿ ಅವಾಗ ಸರ್ ಗೌರವ ಅಂತಂದ್ರು. ಅವಾಗ ನಂಗೆ ಸರ್ ಮೇಲೆ ಸಿಟ್ಟ ಬಂದಿತ್ತು. ಆದ್ರೆ ಏನ್ರಿ ಅದು ನಮ್ ಗುರುಗಳವ್ರ ನಮಗ ಅವ್ರಿಗೆ ಅಪ್ಪ ಮಗಳ ಒಂದು ಬಾಂಧವ್ಯ ಐತಿ. ಈ ಸಿಟ್ಟು ನಗು ಕೋಪ ನಮ್ಮ ಒಳಗೆ ಇದ್ದ ಇರ್ತೈತಿ. ಇರ್ಲಿ, ಈಗ ಈ ಭಾವಚಿತ್ತಾರದ ಮೇಲೆ ಕುರಿತು ಒಂದೆರಡು ಮಾತು ಹೇಳ್ತೀನಿ. ಈ ಭಾವಚಿತ್ತಾರ ಅನ್ನುವಂತಹ ಈ ಕವನ ಸಂಕಲನವನ್ನ ನಾವು ಹೊರಗೆ ತರ್ತೇನೆ
ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ನಂಗೆ ನಂಬಕ್ಕಾಗತ್ತಿಲ್ಲ ನಿಜ ಹೇಳ್ಬೇಕಂದ್ರೆ. ಏನೋ ಅಪ್ಪ ಮೇಲೆ ನಂಗೆ ವಿಶೇಷವಾದಂತಹ ಒಂದು ಪ್ರೀತಿ ಇತ್ತು. ಯಾವಾಗ ಅವ್ರ ಅಪ್ಪ ತೀರ್ಕೊಂಡ್ಮೇಲೆ ಅನ್ಕೊಂಡಿದ್ದೆ ಅಯ್ಯೋ ನಾ ಇನ್ನು ಬದುಕ್ತೇನೋ ಇಲ್ಲೋ, ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ನಂಗೆ ಅವ್ರ ಜೋಡಿ, ಜೀವನ ಮಾಡ್ತೇನೋ ಇಲ್ಲೋ ಅನ್ನುವಂತಹ ಒಂದು ರೀತಿಯಾಗಿತ್ತು. ಆದ್ರೆ ದಿನಗಳು ಎಲ್ಲವನ್ನ ಮರೆಸ್ತಾವು ಅನ್ನಂಗ ಮರಿತಾ ಅದು ಎದುರೊಳಗನ ಅವ್ರನ್ನ ಕಾಣಕತ್ತೆ ಅಂದ್ರೆ ಅಕ್ಷರಗಳ ರೂಪದೊಳಗ ನನ್ನ ಅಪ್ಪನನ್ನ ನಾನು ಕಾಣಕತ್ತೆ. ಅವ್ರ ಬಗ್ಗೆ ಬರಿತಾ ಹೊಂಟೆ. ಇವತ್ತು ನಾ ಇಲ್ಲಿ ಬಂದು ನಿಂತು ಮಾತಾಡ್ಬೇಕಂದ್ರ ಅಥವಾ ಈ ಒಂದು ಪುಸ್ತಕ ಬಿಡುಗಡೆ ಮಾಡ್ಬೇಕಂದ್ರ ನನಗೆ ಪೂರ್ತಿ ಸಂಪೂರ್ಣ ಸಹಕಾರವನ್ನ ನೀಡಿದವ್ರು ಯಾರು? ನಮ್ಮ ಅಪ್ಪನ ಅಂತ ಹೇಳಕ್ ಇವತ್ತು ನನಗೆ ಬಹಳ ಅಂದ್ರೆ ಬಹಳ ಖುಷಿ ಅನ್ಸುತ್ತೆ. ಎಲ್ಲರಿಗೂ ಅವ್ರವ್ರ ಅರ್ಥಗಳು ಹೀರೋನ ರೀ, ಎಲ್ಲಾ ಮಕ್ಕಳಿಗೂ ಅವ್ರವ್ರ ಅರ್ಥಗಳು ಹೀರೋನ. ಅವ್ರವ್ರ ಒಂದೊಂದು ರೀತಿ ಒಳಗೆ ತೋರಿಸ್ಕೊಂಡ್ರ ನನಗೇನೋ ಈ ಪುಸ್ತಕದ ರೀತಿ ಒಳಗ ಶಾಲೆಯ ಮಡಿ ಒಳಗ ನನ್ನನ್ನ ನಾವು ಮುಳುಗಿಸ್ಕೊಂಡು ಅಪ್ಪನನ್ನ ಬಾನೆತ್ತಂತ ತರಬೇಕು ಅನ್ನುವಂತಹ ಒಂದು ಆಶಯದೊಂದಿಗೆ ಈ ಭಾವಚಿತ್ತಾರ ಅನ್ನುವಂತಹ ಪುಸ್ತಕವನ್ನ ನಮ್ಮ ಅಪ್ಪನ ಪಾದಕ್ಕೆ ನಾ ಏನ್ ಮಾಡಾಕ್ತೇನೆ ಅಂತ ಸಮರ್ಪಿಸ್ತಾ ಇದ್ದೇನೆ ಅಂತ ಹೇಳಾಗ ಬಹಳ ಸಂತೋಷ ಅನಿಸ್ತದೆ. ಬಹುಶಃ ಅವರು ಇಂಥ ಕಾರ್ಯಕ್ರಮಗಳೊಳಗ ನಾವು ಮಾತಾಡೋದು ಮಾಡೋದು ನೋಡಿದ್ರೆ ಬಹಳ ಅಂದ್ರೆ ಬಹಳ ಖುಷಿ ಪಡ್ತಿದ್ರು. ನಿಜ ಹೇಳ್ಬೇಕಂದ್ರೆ ನಾ ಭಾಷಣ ಕಲೆ ಆಯ್ತು, ನಾಟಕ ಆಯ್ತು, ಇವಕ್ಕೆ ಎಲ್ಲರೂ ಕೂಡ ಅವರು ನನಗೆ ಹಿನ್ನೆಲೆ ಪ್ರೇರಣೆಯಾಗಿ ನಿಂತಿದ್ರು. ಈಗ ನಾ ಆ ಒಂದು ಸ್ಥಾನಕ್ಕೆ ನಮ್ಮ ತಾಯಿಯವರು ಏನದಾರ ನಿಂತಾರ. ಆಕಿಗೆ ಹೇಳಿದ ನೀನ್ ಬರಿತೇನೆ ಅಂತ ಹೇಳಿ, ನೀನ್ ಏನ್ ಅನಿಸ್ತೈತೆ ಹಂಗ ಬರಿವಾ, ನಿಮ್ಮಪ್ಪ ನೀನ್ ಯಾವಾಗ ಸಪೋರ್ಟ್ ಮಾಡ್ಕೊಂತಾನೆ ಇದ್ದ, ನಾವೇನ್ ಮಾಡಿದ್ರೆ ಬೈತಿದ್ದ, ನಿಮ್ಮಪ್ಪ ಯಾವಾಗ ನಿನ್ ಪಾರ್ಟಿನ ನೀ ಏನ್ ಮಾಡ್ತಿ ಮಾಡ್ಕೋ ಹೋಗ ಅಂತಂದು ಆಕೆ ಒಂದು ಸಹಕಾರ, ಒಂದು ಸಪೋರ್ಟ್ ಇವತ್ತು. ಆಮೇಲೆ ನನ್ನ ತಮ್ಮ ಪ್ರಶಾಂತ್ ಮತ್ತ ಅವರ ನನ್ನ ಮಗಳು ವಿನಯ, ಇವರಿಬ್ರು ದಂಪತಿಗಳು ಕೂಡ ಈ ಒಂದು ಕವನ ಸಂಕಲನ ಹೊರಗೆ ಬರಾಕ ಬಹಳ ಸಹಕಾರ ಕೊಟ್ಟರು. ಈಗ ಒಂದು ಕವನ ಸಂಕಲನ ಹೊರ ಹೋಗಬೇಕಾದ್ರ ಹೊರಗಿನವರಲ್ಲ, ಮನಿ ಮಂದಿನ ಏನ್ ಬೇಕಾಗತ್ತೆ, ನಮ್ಗ ಸಹಕಾರ ನೀಡ್ಬೇಕಾಗತ್ತೆ. ಹೇಳಿದೆ ನಮ್ ಚಿಕ್ಕಮ್ಮ ಆಯ್ತು, ಆಕೆ ಊರಿಗೆ ಹೊಂಟಿದ್ಲು, ಅವಸರ ಕೆಲಸ ಇತ್ತು, ಆದ್ರೂ ಕೂಡ ಆಕೆನ ನಿಲ್ಲಿಸ್ಕೊಂಡು ಆಕೆಯ ಮಾರ್ಗದರ್ಶನದೊಳಗ ಈ ಪುಸ್ತಕವನ್ನ ಸಂಪೂರ್ಣ ಆಗುವಂಗ ನಾ ಮಾಡ್ಕೊಳಕ ಸಾಧ್ಯ. ಇನ್ನೂ ಎಷ್ಟೊಂದ ವಿಷಯ ಅದಾವ್ರಿ, ನನ್ಗೆ ಹೇಳ್ಬೇಕಂತ ಅಲ್ಲಿ ಕುಂತಾಗ ಬಹಳ ವಿಷಯಗಳನ್ನ ಕಲೆ ಹಾಕಿದ್ದೆ. ಯಾರೋ ಒಬ್ರು ಎದ್ದು ಹೋಗು ನನಗೆ ಇದು ಢಗ ಢಗ ಅನ್ನೋದು, ಒಂದು ಚೇರ್ ಖಾಲಿ ಆಗ್ತದಲ್ಪ, ಒಂದು ಚೇರ್ ಖಾಲಿ ಆಗ್ತದಲ್ಪ ಅಂತ ಹೇಳಿ ಮತ್ ಸ್ವಲ್ಪ ಒಳಗ್ ಬಂದು ಏನೋ ನೆಮ್ಮದಿ. ಅಂದ್ರೆ ಈಗ ಹೆಂಗಾಗ್ಬಿಟ್ಟೈತಿ, ಈ ಸಾಹಿತ್ಯ ಕ್ಷೇತ್ರ ಅನ್ನೋದು, ಪುಸ್ತಕ ಕ್ಷೇತ್ರ ಅನ್ನೋದು ಯಾರು ಕೂಡ ಸಹನೆಯಿಂದ ತಾಳ್ಮೆಯಿಂದ ಕುಳಿತು ಓದುವಂತಹ ಮನಸ್ಥಿತಿ ಇವತ್ತು ಯಾರಿಗೂ ಇಲ್ರಿ. ಮೊಬೈಲ್, ಆ ಮೊಬೈಲ್ ಒಳಗೆ ಹಾಡು ಅಥವಾ ಉದ್ದುದ್ದ ಡೈಲಾಗ್ ಬಂದ್ರೆ ಅವ್ನು ಹಿಂಗ ಸ್ಕಿಪ್ ಮಾಡ್ಕೊಂತ ಹೋಗ್ಬಿಡ್ತೇವೆ. ಆದ್ರೆ ಈ ಪುಸ್ತಕ ಹಂಗ ಸ್ಕಿಪ್ ಮಾಡಿ ಓದಾಕ್ ಬರಂಗಿಲ್ಲ. ಸಹನೆಯಿಂದ ಕೂತು ಓದಿದಾಗ ಮಾತ್ರ ಅದ್ರೊಳಗೆ ಹಿಂದಿನ ಭಾವನೆ ಏನಾಗ್ತೈತಿ ನಮ್ಗೆ ಅರ್ಥ ಆಗಕ್ಕ ಸಾಧ್ಯ. ಏನೋ ಗೊತ್ತಿಲ್ಲ, ಗದ್ದಯ್ಯಜ್ಜಾರ ಒಂದು ಆಶೀರ್ವಾದ, ನಮ್ಮ ಗದ್ದಯ್ಯಜ್ಜಾರ್ಗೆ ಹಾಗೂ ನನಗ ಒಂದು ಸಾಹಿತ್ಯ ಕ್ಷೇತ್ರದೊಳಗೆ ಸೇತುವೆಯಾಗಿ ನಿಂತೋರು, ನನ್ನ ಅಣ್ಣನ ಸ್ಥಾನದೊಳಗೆ ಇದ್ದೋರ ಬೆಳಗಿ ಸರ್ ಅಂತ ಹೇಳಿದ್ರ ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಬೆಳಗಿ ಸರ್ ಇಷ್ಟು ಬರ್ದಿನ ಹೋಗಿ ಗದ್ದಯ್ಯ ಸರ್ ಅವ್ರನ್ನ ಭೇಟಿಯಾಗ ಅವ್ರು ನೀನು ಒಂದು ಒಳ್ಳೆ ಮಾರ್ಗದರ್ಶನವನ್ನ ತೋರಿಸ್ತಾರ ಅಂತ ಹೇಳಿದ್ ಅಷ್ಟೇ ರೀ. ಅವ್ರು ಹೇಳಿದಂಗ ಇವತ್ತು ನಾ ಈ ಒಂದು ಸಭೆಯೊಳಗ ಇಲ್ಲಿ ಬಂದು ನಿಂತು ಒಂದು ಕವನ ಸಂಕಲನವನ್ನ ಬಿಡುಗಡೆ ಮಾಡಾಕ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಬೆಳಗ್ರಿ ಸರ್, ನೀವು ನನ್ನ ಅಣ್ಣನ ಸ್ಥಾನದೊಳಗೆ ನಿಂತು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ರಿ, ಮತ್ತು ಮುಂದೆ ಇನ್ನೂ ಕವನ ಸಂಕಲನ ತಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನುವಂತಹ ಒಂದು ಭಾವನೆ ನನ್ನ ಒಳಗೆ ಐತ್ರಿ. ನಮ್ಲೆಲ್ರಿಗೂ ಈ ಭಾವಚಿತ್ರದೊಳಗಿಂದ ಒಂದು ಈ ಸಾಹಿತ್ಯ ಇದ್ರೊಳಗ ಇಷ್ಟೆಲ್ಲ ನೀವು ಜನ ಕೂತೀರಿ, ಇಷ್ಟು ಕೇಳಾಕತ್ತೀರಿ ಅಂದ್ರ ಬಹುಶಃ ನನಗೂ ನಿಮಗೂ ಯಾವುದೋ ಒಂದು ಋಣಾನುಬಂಧ ಐತಿ. ಯಾವುದೋ ಒಂದು ಋಣಾನುಬಂಧ ಇದ್ದದಕ್ಕ ಕೆಲವೊಬ್ರು ಬಂದ್ರು, ಜಲ್ದಿನೇ ಬಂದ್ರು, ಆದ್ರೆ ಎದ್ದು ಹೋಗ್ಬಿಟ್ರು. ಆದ್ರೆ ನೀವೇನಿಲ್ಲ, ನನ್ನ ಮಾತಿನವರೆಗೂ ನೀವು ಕುಳ್ತೀರಿ ಅಂದ್ರ ಯಾವುದೋ ಒಂದು ಋಣಾನುಬಂಧ ನಮ್ಮನ್ನ ನಿಮ್ಮನ್ನ ಬೆಸ್ತಿದೆ ಅಂತ ಹೇಳಿದ್ರ ಅದು ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಆ ಸಿದ್ಧಾರೂಢನ ಕೃಪೆ ಇದ್ದ ಇರ್ತದೆ. ಈ ಭಾವಚಿತ್ತಾರ ಒಂದು
ಒಂದು ಇದ್ರ ಮೇಲೆ ಒಂದು ಪದ್ಯ ಬರಿವ ನೀನು ಕವನ ಬರಿ ಅಂತ ಹೇಳಿ ಅದನ್ನು ಬರ್ದಿದ್ದ. ಅದನ್ನ ಒಂದು ಓದ್ತೇನ್ರಿ ನಾನು. ಈ ಪಾಪ ನೀವು ಶಾಂತ ರೀತಿಯಿಂದ ನಾವು ಕುಂತೀರಿ. ಆದ್ರೆ ನನಗೆ ಇನ್ನೂ ಎಲ್ಲ ತುಂಬಿದ್ರ ಇನ್ನೂ ಖುಷಿ ಅನಿಸಿತ್ತ. ಈಗಂತೂ ನನಗೆ ಇನ್ನೂ ಖುಷಿ ಆಗೈತಿ ಎಲ್ಲಾರು ಕೂತಾರಲ್ಲ ಅಂತ ಹೇಳಿ. ಭಾವಚಿತ್ರ